ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಫಿಫಾ ವರ್ಲ್ಡ್ ಕಪ್ 2026ರ ವಿಶೇಷ ಮತ್ತು ಕೊನೆಯ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಫೈನಲ್ ಮ್ಯಾಚು? ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರಣರೋಚಕ ಪಂದ್ಯದಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಅಂತೂ ಇತ್ತು, ಒಳ್ಳೆ ಮಜಾ ಅಂತೂ ಬಂತು. ಬಟ್ ಕೊನೆಯದಾಗಿ 1-0 ಅಂತರದಿಂದ ಅರ್ಜೆಂಟೀನಾ ಸ್ಪೇನ್ನ ಎದುರು ಸೋಲನ್ನ ಒಪ್ಪಿಕೊಂಡಿತು. ಅದರ ಜೊತೆಗೆ ಫುಟ್ಬಾಲ್ ಲೋಕದ ದಂತಕತೆ ಲಿಯೋನೆಲ್ ಮೆಸ್ಸಿ ಕಣ್ಣೀರು ಹಾಕಿದ್ದನ್ನ ಕೂಡ ನಾವು ನೋಡಿದ್ವಿ. ಬಟ್ ಈಗ ಸದ್ಯಕ್ಕೆ ಮೆಸ್ಸಿ ಅವರು ಫುಟ್ಬಾಲ್ ಲೋಕಕ್ಕೇನೆ ವಿದಾಯವನ್ನ ಅರ್ಪಿಸಿದ್ದಾರೆ. ಸೊ ಈ ಹಂತದಲ್ಲಿ ಮೆಸ್ಸಿ ಅವ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ನಿಮ್ಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ, ಮೆಸ್ಸಿ ಅವರು ಕೆಲವೊಂದಷ್ಟು ವರ್ಷಗಳ ಹಿಂದೆ ಆಗ್ಲೇ ಇಂಟರ್ನ್ಯಾಷನಲ್ ಫುಟ್ಬಾಲ್ಗೆ ವಿದಾಯವನ್ನ ಘೋಷಣೆ ಮಾಡಿದ್ರು. ಬಟ್ ಮತ್ತೆ ಕಮ್ ಬ್ಯಾಕ್ ಕೂಡ ಮಾಡಿದ್ರು. ಅದಕ್ಕೋಸ್ಕರನೇ ಮತ್ತೆ ಅವರು ಗೋಟ್ ಅನಿಸಿಕೊಳ್ಳುವಂತಹ ಹಂತಕ್ಕೆ ಏರುವ ಹಾಗೆ ಆಯಿತು. ಹೀಗಾಗಿ ಅವ್ರ ಬಗ್ಗೆ ಕೆಲವು ವಿಷಯ ಮಾತಾಡಬೇಕು. ಸೊ ದಯವಿಟ್ಟು ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೇನೆ ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಆತ ಜಗತ್ತು ಕಂಡಂತಹ ಶ್ರೇಷ್ಠ ಫುಟ್ಬಾಲರ್. ಆಡು ಮುಟ್ಟದ ಸೊಪ್ಪಿಲ್ಲ, ಮೆಸ್ಸಿ ಗೆಲ್ಲದೇ ಇರುವಂತಹ ಟ್ರೋಫಿನೇ ಇಲ್ಲ. ಇದೇ ಕಾರಣಕ್ಕೇನೆ ಅರ್ಜೆಂಟೀನಾದ ಈ ದಂತಕಥೆಯನ್ನ ಇಡೀ ಜಗತ್ತು ದಿ ಗೋಟ್ ಅಂದ್ರೆ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತಾನೆ ಕರೆಯುತ್ತೆ. ಆದ್ರೆ ಪ್ರತಿ ಅದ್ಭುತ ಕಥೆಗೂ ಒಂದು ಕೊನೆ ಅಂತ ಇರುತ್ತೆ ಅಲ್ವಾ? ಕಾಲ್ ಚೆಂಡಿನ ಮಾಂತ್ರಿಕ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ಅಧಿಕೃತವಾಗಿ ಈಗ ಅಲ್ವಿದಾ ಹೇಳಿದ್ದಾರೆ. 2026ರ ವಿಶ್ವಕಪ್ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧದ ಸೋಲಿನ ಬೆನ್ನಲ್ಲೇ ಮೆಸ್ಸಿ ಕಣ್ಣೀರು ಹಾಕ್ತಾ ಮೈದಾನದಿಂದ ಹೊರ ನಡೆದ ಆ ಕ್ಷಣ ಕೋಟ್ಯಂತರ ಅಭಿಮಾನಿಗಳ ಹೃದಯ ಅಂತೂ ಒಡೆದು ಹೋಯಿತು. ಈಗ ಅದರ ಜೊತೆಗೆ ವಿದಾಯವನ್ನ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಕಣ್ಣೀರು ಮತ್ತು ನಿವೃತ್ತಿಯ ಕರಾಳ ದಿನಗಳು. ಸ್ನೇಹಿತರೆ, ಮೆಸ್ಸಿಯ ಈ ಸುದೀರ್ಘ ಪಯಣ ಅಷ್ಟು ಸುಲಭದಂತೂ ಆಗಿರಲಿಲ್ಲ. ಇದಕ್ಕೆ ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ನಾವು ಹೋಗಬೇಕಾಗುತ್ತೆ. ಸುಮಾರು 2014ರ ಫಿಫಾ ವರ್ಲ್ಡ್ ಕಪ್ ಟೂರ್ನಿ ಸಮಯ ಅದು. ಮೆಸ್ಸಿ ಸಾರಥ್ಯದ ಅರ್ಜೆಂಟೀನಾ ಫೈನಲ್ ತಲುಪಿತಾದ್ರೂ ಜರ್ಮನಿ ಎದುರುಗಡೆ 1-0 ಅಂತರದಲ್ಲಿ ಮಂಡಿಯೂರು ಬಿಡ್ತು. ಅದಾದ ಬೆನ್ನಲ್ಲೇ ಕೋಪಾ ಅಮೆರಿಕಾ ಫುಟ್ಬಾಲ್ ಟೂರ್ನಿಯ ಫೈನಲ್ನಲ್ಲೂ ಕೂಡ ಚಿಲಿ ವಿರುದ್ಧ ಆಘಾತಕಾರಿ ಸೋಲನ್ನ ಅರ್ಜೆಂಟೀನಾ ಅನುಭವಿಸ್ತು. ಜಗತ್ತಿನ ಬೇರೆಲ್ಲ ಟ್ರೋಫಿಗಳನ್ನ ಗೆದ್ದಿದ್ರು ಕೂಡ ದೇಶಕ್ಕಾಗಿ ಒಂದು ದೊಡ್ಡ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಹತಾಶೆ ಮೆಸ್ಸಿಯನ್ನ ಅವತ್ತು ಕಾಡಿತ್ತು. ಆ ತೀವ್ರ ನಿರಾಶೆಯ ಭಾರ ಹೊರಲಾರ್ದೇನೆ ಮೆಸ್ಸಿ ಅವತ್ತು ಕೂಡ ಕಣ್ಣೀರಲ್ಲೇ ಕೈ ತೊಳ್ಕೊಂಡು ಅಂತಾರಾಷ್ಟ್ರೀಯ ವೃತ್ತಿ ಬದುಕಿಗೆ ನಿವೃತ್ತಿಯನ್ನ ಘೋಷಿಸಿ ಬಿಟ್ಟಿದ್ರು. ಕಮ್ ಬ್ಯಾಕ್ ಮತ್ತು ಐತಿಹಾಸಿಕ ಕಿರೀಟ. ಸ್ನೇಹಿತರೆ, ಅದೆಲ್ಲ ಆಯಿತು. ಅರ್ಜೆಂಟೀನಾ ಮತ್ತು ಜಗತ್ತಿನಾದ್ಯಂತ ಇದ್ದಂತಹ ಅಭಿಮಾನಿಗಳ ಪ್ರೀತಿ ಮೆಸ್ಸಿಯ ಆ ಒಂದು ನಿರ್ಧಾರವನ್ನ ಬದಲಾಯಿಸೋ ತರ ಮಾಡಿಬಿಡ್ತು. ಸೊ ಮೆಸ್ಸಿ ಅವರು ನಿವೃತ್ತಿಯನ್ನ ಹಿಂಪಡೆದು ಮರಳಿ ಮೈದಾನಕ್ಕಿಳಿದ್ರು. ಸೊ ಅದರ ನಂತರ ಈ ಮಾಂತ್ರಿಕ ಸಾಧಿಸಿದ ಸಾಧನೆಗಳು ಅಷ್ಟಿಷ್ಟಲ್ಲ. ಇತಿಹಾಸದ ಮೆಟ್ಟಿಲನ್ನ ಅವರು ಒಂದೊಂದಾಗಿ ಏರೋದಕ್ಕೆ ಶುರು ಮಾಡಿದ್ದೆ ಅದರ ನಂತರ ಅಂತ ಹೇಳ್ಬೋದು. ಮೊದಲು ಕೋಪಾ ಅಮೆರಿಕಾ ಟೂರ್ನಿಯನ್ನ ಅವ್ರು ಗೆದ್ರು. ಅದಾದ ಬಳಿಕ 2022ರ ಕತಾರ್ ವಿಶ್ವಕಪ್ನಲ್ಲಿ ಅಸಾಧಾರಣ ಪ್ರದರ್ಶನವನ್ನ ಕೊಟ್ಟು ಫೈನಲ್ನಲ್ಲಿ ಬಲಿಷ್ಠ ಫ್ರಾನ್ಸ್ ತಂಡವನ್ನ ಬಗ್ಗು ಬಡಿದು ಅರ್ಜೆಂಟೀನಾಗೆ ವಿಶ್ವ ಚಾಂಪಿಯನ್ ಕಿರೀಟವನ್ನ ತೊಡಿಸೇ ಬಿಟ್ರು. ಅಕಸ್ಮಾತ್ ಒಂದ್ ವೇಳೆ ಅವತ್ತು ಮೆಸ್ಸಿ ಏನಾದ್ರೂ ನಿವೃತ್ತಿ ನಿರ್ಧಾರವನ್ನ ಹಿಂಪಡೆಯದೆ ಹೋಗಿರ್ತಿದ್ರೆ ಇವತ್ತು ಅಭಿಮಾನಿಗಳ ಕಣ್ಣಲ್ಲಿ ದಿ ಗೋಟ್ ಆಗಿ ಅವರು ಕಂಗೊಳಿಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. 2026ರ ಕಣ್ಣೀರು ಸಾರ್ಥಕ ವಿದಾಯ. ಸ್ನೇಹಿತರೆ, 2014ರ ಸೋಲಿನ ಬಳಿಕ ಮೆಸ್ಸಿ ಇಟ್ಟಂತಹ ಕಣ್ಣೀರಲ್ಲಿ ಹತಾಶೆ ಇತ್ತು, ನಿರಾಶೆ ತುಂಬಿತ್ತು. ಆದರೆ ಇವಾಗ ಅಂದ್ರೆ 2026ರ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಸ್ಪೇನ್ ಎದುರು ಸೋತಾಗಲೂ ಕೂಡ ಮೆಸ್ಸಿ ಕಣ್ಣಲ್ಲಿ ನೀರೇನೋ ಬಂತು. ಆದರೆ ಈ ಬಾರಿ ಆ ಕಣ್ಣೀರಲ್ಲಿ ಹತಾಶೆ ಇರಲಿಲ್ಲ. ಬದಲಿಗೆ ಅದರಲ್ಲಿ ಇದ್ದದ್ದು ಕೇವಲ ವಿದಾಯದ ಸಾರ್ಥಕತೆ. ಅದರಲ್ಲಿ ತಮಗೆ ಎಲ್ಲವನ್ನೂ ಕೊಟ್ಟಂತಹ ಫುಟ್ಬಾಲ್ಗೆ ಇವತ್ತು ಅಲ್ವಿದಾ ಹೇಳುವಂತಹ ಸಮಯ ಬಂದಿದೆ ಅನ್ನುವಂತಹ ಶಾಂತತೆ ಆ ಕಣ್ಣುಗಳಲ್ಲಿತ್ತು. 2 ಸಲ ಅರ್ಜೆಂಟೀನಾಗೆ ವರ್ಲ್ಡ್ ಕಪ್ ಗೆದ್ದುಕೊಟ್ಟು ವಿದಾಯ ಹೇಳಬೇಕು ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತೇನೋ. ಆದ್ರೆ ತಮ್ಮ ಕಟ್ಟ ಕಡೆಯ ಟ್ರಿಬಲ್ನಲ್ಲಿ ಮೆಸ್ಸಿ ಕೆಳಗೆ ಬಿದ್ದಿರಬಹುದು, ಆದ್ರೆ ಜಗತ್ತಿನ ಕೋಟ್ಯಂತರ ಫುಟ್ಬಾಲ್ ಅಭಿಮಾನಿಗಳ ಹೃದಯದಲ್ಲಿ ಅವರು ಶಾಶ್ವತವಾಗಿ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆಗಿನೇ ಉಳ್ಕೋತಾರೆ. ಇವತ್ತು ಮೆಸ್ಸಿ ಅವರು ತಮ್ಮ ಬೂಟುಗಳನ್ನ ಕಳಚಿರಬಹುದು, ಆದ್ರೆ ಅವರು ಬರೆದಂತಹ ಫುಟ್ಬಾಲ್ ಕಥೆಯನ್ನ ಕಾಲ ಯಾವತ್ತಿಗೂ ಅಳಿಸೋದಕ್ಕಾಗಲ್ಲ. ಧನ್ಯವಾದಗಳು ಮೆಸ್ಸಿ, ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಮಗೆ ಕೊಟ್ಟಿರೋದಕ್ಕೆ. ಸ್ನೇಹಿತರೆ, ನಿಮಗೆ ಮೆಸ್ಸಿ ಅವರ ಈ ವಿದಾಯ ಭಾವುಕ ಅಂತ ಅನ್ನಿಸ್ತಾ? ಅರ್ಜೆಂಟೀನಾ ಸ್ಪೇನ್ ವಿರುದ್ಧ ಗೆಲ್ಲಬೇಕಾಗಿತ್ತಾ? ಅಥವಾ ಸ್ಪೇನ್ ಆಟ ಆಡಿದ ರೀತಿ, ಅರ್ಜೆಂಟೀನಾ ಎದುರು ಗೆದ್ದಂತಹ ರೀತಿ ನಿಮಗೆ ಎಷ್ಟು ಖುಷಿ ಕೊಡ್ತು? ಇದೆಲ್ಲವನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ
ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕ್ರೀಡಾ ಲೋಕದ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಧನ್ಯವಾದಗಳು.